ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮ್ದು ಏನಾದರೂ ಬ್ಯಾಂಕ್ ಅಕೌಂಟ್ ಇದ್ದರೆ ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂದರೆ ನಿಮಗೆ ಕೆಲವೊಂದು ಅವೇರ್ನೆಸ್ನ ತಿಳಿಸ್ತೀವಿ. ಬ್ಯಾಂಕಿಂದ ನೋಡಿ, ಈ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಬರೋದು APK ಅಂತ. ಈ ರೀತಿ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಮೆಸೇಜನ್ನು ಕಳಿಸೋದಿಲ್ಲ. ನೀವು ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನೀವು ನನ್ನ ಅಕೌಂಟ್ ಆಕ್ಸಿಸ್ ಆಗುತ್ತೆ. ನೀವು ಹಾಗಾಗಿ ಇದನ್ನ ಕ್ಲಿಕ್ ಮಾಡಬೇಡಿ. ನಂತರ KYC ಅನ್ನೋದು ಏನಿದ್ರು ಬ್ಯಾಂಕಿಂದ ಮಾಡೋದು, ಯಾವುದೇ ರೀತಿ ಮೊಬೈಲಲ್ಲಿ ಮಾಡೋದಿಲ್ಲ. ನೀವು ಬ್ಯಾಂಕಿಗೆ ಹೋಗಿ ಮಾಡಿಸ್ಬೇಕಾಗಿರುತ್ತದೆ. ಮತ್ತು ನಂತರ ನಿಮಗೆ ಇಮೇಲಲ್ಲಿ ಅಥವಾ ಮೆಸೇಜಲ್ಲಿ ನಿಮಗೆ ಇಷ್ಟು ಅಮೌಂಟ್ ಬಂದಿದೆ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಈ ರೀತಿಯಾದಂಥ ಕೆಲವೊಂದು ಮೆಸೇಜಸ್ ಬರುತ್ತೆ. ಮತ್ತು ನಂತರ ಯಾವ ರೀತಿ ಅಂದರೆ, KYC ಅರ್ಜೆಂಟ್ ಇವತ್ತೇ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ. ಈ ರೀತಿಯಾದಂಥ ನಿಮ್ಮ ಅರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ನೀವು ಏನೇನು ತಿಳ್ಕೊಬೇಕಪ್ಪ ಅಂದರೆ, ಮೊದಲನೇದಾಗಿ ಬ್ಯಾಂಕ್ ಯಾವುದೇ ರೀತಿ OTP ಕೇಳೋದಿಲ್ಲ ಮತ್ತು APKಯನ್ನು ಕಳಿಸೋದಿಲ್ಲ. ನಂತರ KYC ಏನಿದ್ರು ಆನ್ಲೈನ್ ಪ್ರೋಸೆಸ್ ಅಲ್ಲ, ಅದು ಆಫ್ಲೈನಲ್ಲಿ ಬ್ಯಾಂಕಲ್ಲೇ ಮಾಡೋವಂಥ ಪ್ರೋಸೆಸ್ಸು. ನಂತರ ಇವು ಯಾವುದೇ ಲಿಂಕ್ನ ಕ್ಲಿಕ್ ಮಾಡಬಾರ್ದು. ನಂತರ ನೀವೇನಾದರೂ ಸೈಬರ್ ವಂಚನೆ ಆಗಿದ್ದರೆ 1930ಗೆ ಕಾಲ್ ಮಾಡಿ ಸೈಬರ್ ಕಂಪ್ಲೇಂಟ್ನ ರೈಸ್ ಮಾಡಿಬಿಟ್ರೆ ನಿಮಗೆ ಅವರು ಒಂದು ಆ್ಯಕ್ಷನ್ನ ತೆಗೆದುಕೊಳ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.